ತಲೆ ಎತ್ಕೊಂಡು ಹೇಳ್ತೀನಿ, ನಾನು ಒಬ್ಬ ಒಕ್ಕಲಿಗಾಗಿ ಒಬ್ಬ ಗೌಡಾಗಿ ಹೇಳ್ತಾ ಇದ್ದೀನಿ. ಯಾವತ್ತೂ ಅಷ್ಟೇ ಫಸ್ಟ್ ಶೋ ಸಿನಿಮಾ ನೋಡೋದೇ ಒಂದು ಮಜಾ. ರಿಷಬ್ ಶೆಟ್ರು, ರಕ್ಷಿತ್ ಶೆಟ್ರು ಬಂದಾಗ ಏನೋ ನಿಮ್ಮೂರದೇ ಸಿನಿಮಾ ಮಾಡ್ತೀರಾ, ನಮ್ಮ ಬೇರೆ ಕಡೆದೆಲ್ಲ ಯಾವಾಗ ಮಾಡ್ತೀರಾ, ಗುಲ್ಬರ್ಗ ಆ ಕಡೆದೆಲ್ಲ ಯಾವಾಗ ಮಾಡ್ತೀರಾ? ಹಳೆ ಪಾತ್ರೆ ಹಳೆ ಕವಣ. ಇನ್ನು ಕೊತ್ತಲ ಹೊಡೆದ್ರೆ ಎಲ್ಲ ಕನ್ಫ್ಯೂಸ್ ಆಗ್ಬಿಡ್ತಾರೆ. ನಮ್ದು ಉತ್ತರ ಕರ್ನಾಟಕದ ಜನ ಎಲ್ಲರೂ ಬಂದು ನೋಡ್ಕೊಳ್ಳಿ. ಅವರು ಮೊಗ್ಗಿನ ಮನಸ್ಸಿಂದ ಹಿಡಿದು KGF ಟಾಕ್ಸಿಕ್ ವರ್ಗು ಈ ರೀತಿ ಒಂದು ಮರಳು ತಂದೆಗೆ ಆಗ್ತಾನೆ. ಕನ್ನಡದ ರಾಕಿ ಬಾಯ್. ಈ ಸಿನಿಮಾ ಹಿಂದೆ ನಿಂತವ್ರೆ ನಮ್ಮ ಯಶ್. ಕತೆಗೆ ಏನ್ ಬೇಕು ಅದನ್ನ ಚೆನ್ನಾಗಿ ಇವತ್ತು ನ್ಯಾಷನಲ್ ಮೀಡಿಯಾಗೆ ಈ ಕಂಟೆಂಟ್ ಹೋಗುತ್ತೆ. ಕನ್ನಡ ಇಂಡಸ್ಟ್ರಿಗೆ ಒಂದು ಶಾಕಿಂಗ್ ಮೂವಿ ಕೊಡಬಹುದಾಗಿತ್ತು. ಖಂಡಿತ ಕೈ ಬಿಡಲ್ಲ ಅನ್ನೋದಕ್ಕೆ ಫುಲ್ ಆಡಿಯನ್ಸ್. ಯಾವತ್ತೂ ಅಷ್ಟೇ ಫಸ್ಟ್ ಶೋ ಸಿನಿಮಾ ನೋಡೋದೇ ಒಂದು ಮಜಾ. ಅದು ಫುಲ್ ಆಡಿಯನ್ಸ್, ಎಲ್ಲರೂ ಫಸ್ಟ್ ಟೈಮ್ ನೋಡ್ತಾ ಇರ್ತೀವಿ. ಅದರಲ್ಲೂ ಈ ದೊಡ್ಡ ನಿರ್ಮಾಣ ಸಂಸ್ಥೆ ಮಕ್ಕಳವಾಡಿ ಸಿನಿಮಾನ ನಿರ್ಮಾಣ ಮಾಡಿದ್ದಾರೆ. ಪುಷ್ಪಾ ಮೇಡಮ್ಗೆ ಧನ್ಯವಾದಗಳನ್ನು ಹೇಳ್ತೀನಿ ಈ ಸಂದರ್ಭದಲ್ಲಿ. ಹಾಗೆಯೇ ಆ ನಾಯಕ ನಟರಾಗಿ ಪೃಥ್ವಿ ಅಂಬರು, ಕಾವ್ಯ ಅವರು ನಾಯಕಿಯಾಗಿ, ರಾಜೇಶ್ ನಟರಂಗ, ಗೋಪಾಲ್ ದೇಶಪಾಂಡೆ ಹಾಗೂ ನಾನು ಒಂದು ಸಣ್ಣ ಪಾತ್ರದಲ್ಲಿದ್ದೀನಿ. ಕತೆಗೆ ಏನು ಬೇಕೋ ಅದನ್ನು ಚೆನ್ನಾಗಿ ಪಾತ್ರವರ್ಗವನ್ನು ನಿರ್ಮಾಣ ಮಾಡಿದ್ದಾರೆ ಶ್ರೀರಾಜ್ ನಿರ್ದೇಶಕರು. ಒಂದು ಒಳ್ಳೆ ಕತೆ ಬಂದಿದೆ ಅಂತೀನಿ. ಜನ ಎಂಜಾಯ್ ಮಾಡ್ತಿದ್ದಾರೆ, ಖುಷಿ ಪಡ್ತಾ ಇದ್ದಾರೆ. ಒಳ್ಳೆ ಕಂಟೆಂಟ್ ಇದ್ದರೆ, ಒಳ್ಳೆ ಕತೆ ಇದ್ದರೆ, ಒಳ್ಳೆ ಮೇಕಿಂಗ್ ಇದ್ದರೆ ಕನ್ನಡ ಪ್ರೇಕ್ಷಕರು ಖಂಡಿತ ಕೈ ಬಿಡಲ್ಲ ಅನ್ನೋದಕ್ಕೆ ಈ ಕೊತ್ತಲವಾಡಿ ಸಾಕ್ಷಿ. ಇವತ್ತು ತುಂಬಿದ ಗೃಹಗಳಲ್ಲಿ ಪ್ರದರ್ಶನ ಆಗ್ತಾ ಇದೆ. ನೀವೆಲ್ಲರೂ ಬನ್ನಿ, ಸಿನಿಮಾನ ನೋಡಿ ಯಶಸ್ವಿಗೊಳಿಸಿ ಅಂತ ಕೇಳ್ಕೊಳ್ತೀನಿ. ಹಳೆ ಪಾತ್ರೆ ಹಳೆ ಕಬ್ಬಳಿಗೆ ಹೊಸ ಬೆಳಕು ಬಂದಾಗಿದೆ. ಹಳೆ ಪಾತ್ರೆ ಹಳೆ ಕವಣ ಏನಿದು ಅಂತ ಪ್ರೇಕ್ಷಕರಿಗೆ ಯೋಚನೆ ಬಂದಿರ್ಬೋದು. ಖಂಡಿತ ಅದು ಸಿನಿಮಾ ನೋಡಿ ನೀವು ಆನಂದಿಸಬೇಕು, ಖುಷಿ ಪಡಬೇಕು. ಒಂದು ವಿಶೇಷವಾದ ಒಂದು ಸೀನ್ ಇದೆ, ಅದನ್ನು ನೀವೆಲ್ಲ ಎಂಜಾಯ್ ಮಾಡ್ತೀರಾ ಅಂತೀನಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಅಂತ ಪಾತ್ರ. ಆ ನಿಟ್ಟಿನಲ್ಲಿ ಅದು ಸಮರ್ಥವಾಗಿ ನಿರ್ದೇಶಕರು ನಮ್ಮ ಕಡೆಯಿಂದ ಕೆಲಸ ತಗೊಂಡಿದ್ದಾರೆ ಅಂತ ಅನ್ಸುತ್ತೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಧನ್ಯವಾದ. ತುಂಬ ಖುಷಿ ಆಯಿತು. ಥ್ಯಾಂಕ್ ಯು. ಜೀವನದಲ್ಲಿ ಬೆಳಿಬೇಕಂದ್ರೆ ಇರ್ಬೇಕು ಖುಷು. ಈ ಸಿನಿಮಾ ಹಿಂದೆ ನಿಂತವ್ರೆ ನಮ್ಮ ಯಶ್. ಅವರ ಮುಂದಿನ ಸಿನಿಮಾ ಟ್ಯಾಕ್ಸಿಕ್ ಅವರ ಸೆಲೆಕ್ಷನ್ ನಂಬರ್ 1 ಕ್ಲಾಸಿಕ್. ಕನ್ನಡ ಇಂಡಸ್ಟ್ರಿಗೆ ಹೊಸ ಪ್ರೊಡ್ಯೂಸರ್ ಬಂದಿರೋ ಪುಷ್ಪಮ್ಮ, ಅವಮ್ಮ ಎಲ್ಲೂ ತಗ್ಗೋದೇ ಇಲ್ಲಮ್ಮ. ಈ ಸಿನಿಮಾ ಪಬ್ಲಿಸಿಟಿಯಲ್ಲಿ ಶರಣ್ ಸಾರು, ಅವರು ನಟನೆಯಲ್ಲಿ 2-in-1 ಸ್ಟಾರು. ಪುಷ್ಪಮ್ಮ ಮನಸ್ಸು ಮಾಡಿದ್ರೆ ರಾಕಿಂಗ್ ಸ್ಟಾರ್ ಇಟ್ಕೊಂಡು ಕನ್ನಡ ಇಂಡಸ್ಟ್ರಿಗೆ ಒಂದು ಶಾಕಿಂಗ್ ಮೂವಿ ಕೊಡಬಹುದಾಗಿತ್ತು. ಆದರೆ ಹೊಸಬರನ್ನ ಬೆಳೆಸ್ಬೇಕು ನಾವು ಕಾನ್ಸೆಪ್ಟ್ ಇಲ್ಲ. ಅಮೇಜಿಂಗ್, ಎಕ್ಸ್ಟ್ರಾರ್ಡಿನರಿ. ಇಂಥ ಒಂದು ಹೊಸಬರನ್ನ ಬೆಳೆಸೋ ಕೆಲಸ ಇನ್ನೊಂದಷ್ಟು ಮಾಡಿದ್ರೆ ಕನ್ನಡ ಇಂಡಸ್ಟ್ರಿಗೆ DS ಬಸ್ಸು, ನಮ್ಮ ರಚಿತಾರಾಮ್ ಅಂತ ಒಂದಷ್ಟು ಜನ ಆಕ್ಟರ್ಸ್ ಬರ್ತಾರೆ. ಕನ್ನಡ ಇಂಡಸ್ಟ್ರಿನೇ ಶೇಕ್ ಆಗುತ್ತೆ. ಇನ್ನು ಕೊತ್ತಲವಾಡಿ ಅಂದ್ರೆ ಎಲ್ಲ ಕನ್ಫ್ಯೂಸ್ ಆಗ್ಬಿಡ್ತಾರೆ. ಏನು ಅಂತಾರೆ ಕೊತ್ತಲವಾಡಿ ಅಂದ್ರೆ ಮೈಸೂರಿನ ಕಡೆ ಒಂದು ಹಳ್ಳಿ. ಆ ಒಂದು ಹಳ್ಳಿನಲ್ಲಿ ಜನ ಯಾವ ರೀತಿ ಇರ್ತಾರೆ, ಅವರ ಯಾವ ರೀತಿ ಬದುಕ್ತಾರೆ, ಅವರ ಕೂಲಿ ಕೆಲಸಗಳೇನು, ಅವರ ಕಷ್ಟಗಳೇನು, ಆ ಒಂದು ಕಷ್ಟಗಳಿಗೆ ಯಾರೋ ಒಬ್ಬರ ಹತ್ರ ಕಾಸು ತಗೊಂಡ್ರೆ ಅವರು ಬಡ್ಡಿ ಅನ್ನೋ ಒಂದು ಚಿತ್ರಾಂಶ ಯಾವ ರೀತಿ ಕೊಡ್ತಾರೆ, ಅಂತ ಒಂದು ಬಡ್ಡಿಯಿಂದ ಪಾರು ಮಾಡ್ತೀನಿ ಅಂತ ಇನ್ನೊಬ್ಬ ಯಾರೋ ಒಬ್ಬ ನಾಯಕ ಈ ಹಳ್ಳಿ ಜನ ಎತ್ಕೊಂಡೋಗಿ ಯಾವ ರೀತಿ ಒಂದು ಮರಳು ದಂಧೆಗೆ ಆಗ್ತಾನೆ. ಆ ಒಂದು ದಂಧೆಯಿಂದ ಜನ ಯಾವ ರೀತಿ ಎದ್ದು ಬರಬೇಕು, ಅಲ್ಲಾಗುವಂಥ ಸಾವು ನೋವುಗಳೇನು, ಈ ರೀತಿ ಒಂದು ಒಳ್ಳೆ ಸ್ಟೋರಿ ಮಾಡಿದ್ದಾರೆ, ಹಳ್ಳಿ ಸ್ಟೋರಿ. ಇನ್ನು ನಮ್ಮ ಪೃಥ್ವಿ ಅಂಬರವರು ಇದಕ್ಕೂ ಮುಂಚೆ ಕೆಲವೊಂದು ಸಿನಿಮಾ ಮಾಡಿದ್ದಾರೆ. ಆದರೆ ಈ ಸಿನಿಮಾದಲ್ಲಿ ಒಳ್ಳೆ ಹೆಸರು ಬರುತ್ತೆ. ಅವರ ಆಕ್ಷನ್, ಅವರ ಫಿಟ್ನೆಸ್ಸು ಸೂಪರ್ ಆಗಿದೆ. ಇನ್ನು ಶ್ರೀರಾಜ್ ಅವರು ಡೈರೆಕ್ಷನ್ ಮಾಡಿದರೆ ಕಥೆನ ಒಂದು ರೇಂಜ್ಗೆ ಎಲ್ಲೂ ಬೋರ್ ಆಗ್ತಂತೆ ಎತ್ಕೊಂಡು ಹೋಗಿದ್ದಾರೆ. ಇನ್ನು ನಮ್ಮ ಕಾವ್ಯ ಶೈವ ಅವರು ಲಂಗಾದವಣೆ ಕೂಡ ಲಕ್ಷಣವಾಗಿ ಮಾಡಿದರೆ ಸೂಪರ್ ಆಗಿ ಮಾಡಿದ್ರೆ. ಇನ್ನು ಗೋಪಾಲ್ ದೇಶಪಾಂಡೆ ಅವರು ವಿಲನ್ ಪಾತ್ರ ಮಾಡಿದರೆ ಕಥೆನ ಅವರೇ ಹೇಳ್ಕೊಂಡು ಹೋಗ್ತಾರೆ. ಇನ್ನು ರಾಜೇಶ್ ನಟರಂಗ ಅವರು ಈ ಒಂದು ಇಲ್ಲಿಗಲ್ ಬಿಸ್ನೆಸ್ ಮಾಡೋದನ್ನ ಮನವರಿಕೆ ಮಾಡೋ ವಿಚಾರದಲ್ಲಿ ಸೂಪರ್ ಆಗಿ ಪೊಲೀಸ್ ಪಾತ್ರ ಮಾಡಿದರೆ ಫ್ಯಾಮಿಲಿ ಎಲ್ಲ ಬಂದು ನೋಡ್ಬೋದು. ಒಳ್ಳೆ ಸಿನಿಮಾ, ಸೂಪರ್ ಆಗಿದೆ. ಇವತ್ತು ಕೊತ್ತಲವಾಡಿ ಅಂತ ಒಂದು ಸಿನಿಮಾ ನೋಡೋ ಅವಕಾಶ ಅತಿ ದೊಡ್ಡ ಅವಕಾಶ. ಯಾಕೆ ಅಂತಂದ್ರೆ ಕೊತ್ತಲವಾಡಿ ಸಿನಿಮಾ ಮೂಲಕ ಕೇವಲ ಮರಳು ಮಾಫಿಯಾ ಎಕ್ಸ್ಪೋಸ್ ಆಗಿಲ್ಲ, ನಮ್ಮಂತ ಯುವಕರು ಇವತ್ತು ಸಮಾಜದಲ್ಲಿ ನಡೀತಾ ಇರುವಂತ. ನಿನ್ನೆ ರಾತ್ರಿ ನಾನು ಕೊತ್ತಲವಾಡಿ ಸಿನಿಮಾ ನೋಡ್ಬಿಟ್ಟು ಒಂದು ಡಿಸಿಷನ್ಗೆ ಬಂದಿದ್ದೀನಿ. ಈ ಸಿನಿಮಾ ಆ ಒಂದು ಛಲ ನನ್ನಲ್ಲಿ ಇವತ್ತು ಮೂಡಿಸಿದೆ. ಇವತ್ತು ನಾನು ಇದು ಮಾಡಲಿಕ್ಕೆ ಅದೇ ಕಾರಣ. ಇವತ್ತು ನಿಜವಾಗ್ಲೂ ನಾನು ಮಾಡ್ತಾ ಇದ್ದೀನಿ. ಯಾಕಂದ್ರೆ ಹಿಂದಿನ ವಾರ ನಿಮ್ಮ ಥರನೇ ಒಬ್ಬ ಕ್ರಿಯೇಟರ್ ಆಗಿ ಇಲ್ಲಿಗೆ ಬರಬೇಕಾದ್ರೆ ನನಗಾದಂಥ ಮೋಸನ 1-2 ಚಾನಲ್ ಎಕ್ಸ್ಪೋಸ್ ಮಾಡಿದ್ದು. ಇವತ್ತು ನ್ಯಾಷನಲ್ ಮೀಡಿಯಾಗೆ ಈ ಕಂಟೆಂಟ್ ಹೋಗುತ್ತೆ. ಯಾಕಂತಂದ್ರೆ ಇವತ್ತು ಈ ಥರದ ಸಿನಿಮಾ ನಮ್ಮಂಥ ಯುವಕರಲ್ಲಿ ಹೊಸ ವಿಚಾರಗಳನ್ನು ಧ್ವನಿ ಎತ್ತುವಂಥ ಕೆಲಸ ಮಾಡಿದೆ. ಜೊತೆಗೆ ಈ ಸಿನಿಮಾ ವಿಚಾರಕ್ಕೆ ಬಂದರೆ ಸ್ನೇಹಿತರೆ, ನೀವೆಲ್ಲರ ಸಿನಿಮಾ ನೋಡಿದಾಗ ಇದು ನಿಜವಾದ ಸಿನಿಮಾ. ಯಾಕಂದರೆ ಈ ಸಿನಿಮಾದಲ್ಲಿ ಹೀರೋ ಅನ್ನು ಓವರ್ಟೇಕ್ ಮಾಡಿದವರು ಗೋಪಾಲ್ ದೇಶಪಾಂಡೆ ಅವರು. ಇದು ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಸಿನಿಮಾ, ನಿಜವಾದ ಸಿನಿಮಾ ಅಂದರೆ ಇದು ಸ್ನೇಹಿತರೆ. ಯಾಕಂದರೆ
ನೀವೆಲ್ಲ ಹಿಂದೆ ಹೇಳ್ತಿದ್ರಿ ರಿಷಬ್ ಶೆಟ್ರು ರಕ್ಷಿತ್ ಶೆಟ್ರು ಬಂದಾಗ ಏನೋ ನಿಮ್ಮೂರದೇ ಸಿನಿಮಾ ಮಾಡ್ತೀರಾ, ನಮ್ಮ ಬೇರೆ ಕಡೆದೆಲ್ಲ ಯಾವಾಗ ಮಾಡ್ತೀರಾ, ಗುಲ್ಬರ್ಗ ಆ ಕಡೆದೆಲ್ಲ ಯಾವಾಗ ಮಾಡ್ತೀರಾ. ಇವತ್ತು ಮಾಡಿದಾರಲ್ಲ, ಎಷ್ಟಾಗಿ ಮಾಡಿದ್ದಾರೆ. ಕೊತ್ತಲ್ವಾಡಿ ಅಂತ ಸಿನಿಮಾ ಮಾಡಿದ್ದಾರೆ. ಕೊತ್ತಲ್ವಾಡಿ ಸಿನಿಮಾನ ಎಲ್ಲ ಬಂದು ಥಿಯೇಟ್ರಲ್ಲಿ ನೋಡಿ. ನೀವು ಥಿಯೇಟ್ರಲ್ಲಿ ನೋಡಿದ್ರೆ ಅದು ಸಿನಿಮಾದ ನಿಜವಾದ ಗೆಲುವು. ಈ ಸಿನಿಮಾನ ಯಾಕೆ ನೋಡಬೇಕು ಅಂತ ನೀವೆಲ್ಲ ಕೇಳಿದ್ರೆ ಒಂದೇ ವಿಚಾರ ನಾನು ಹೇಳೋದು ಸರ್, ಪರ್ಫಾರ್ಮೆನ್ಸ್. ಪೃಥ್ವಿ ಅಂಬರ್ ಅವರ ಅದ್ಭುತ ಪರ್ಫಾರ್ಮೆನ್ಸ್ ಮತ್ತೆ ಸಮಾಜಕ್ಕೆ ಕೊಡುವಂಥ ಮೆಸೇಜ್ ಇದೆಯಲ್ಲ, ಅದು ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಆಗಿದೆ. ಆ ಒಂದು ಕಾರಣದಿಂದ ಸಿನಿಮಾ ನೋಡಿ. ಕೊನೆಯದಾಗಿ ಸಿನಿಮಾ ಗೆಲುವು ಅಂತಾರಲ್ಲ, ಇವತ್ತು ಸೂ ಫ್ರಮ್ ಸೋ ಅನ್ನೋ ಸಿನಿಮಾ ಹಿಂದಿನ ವಾರ ರಿಲೀಸ್ ಆಯಿತು, ಕನ್ನಡದಿಂದ ಬಹುಭಾಷೆಗೋಯ್ತು. ಅದೇ ರೀತಿ ಕೊತ್ತಲ್ವಾಡಿ ಸಿನಿಮಾ ಸಹ ಈ ವಾರದ ಗೆಲುವಾಗಬೇಕು. ಇದು ಕೇವಲ ಕನ್ನಡ ಸಿನಿಮಾ ಅಲ್ಲ, ಬಹುಭಾಷೆ ಸಿನಿಮಾ ಆಗಿ ಮಿಂಚಬೇಕು. ಆವಾಗಷ್ಟೇ ಯಶ್ ಅವರ ತಾಯಿಗಳು ಬೇರೆ ಆಕ್ಟರ್ಸ್ಗಳು ಸಿನಿಮಾ ಮಾಡ್ತಾರೆ ಅಂತ ಹೇಳೋಕೆ ಇಷ್ಟಪಡ್ತೀನಿ. ನಮಸ್ಕಾರ. ಮೂವಿ ಸೂಪರ್ ಆಗಿದೆ, ಚೆನ್ನಾಗಿದೆ. ನಮ್ಮದು ಉತ್ತರ ಕರ್ನಾಟಕ ಜನ ಎಲ್ಲರೂ ಬಂದು ನೋಡ್ಕೊಳ್ಳಿ. ಸೂಪರ್ ಆಗಿದೆ, ಮಸ್ತಾಗಿದೆ, ಬೆಂಕಿಯಾಗಿದೆ ಮೂವಿ. ಎಲ್ಲರೂ ಬಂದು ಒಂದು ಬಡವ್ರ ಮಕ್ಕಳು ಹೇಗೆ ಬೆಳಿಬೇಕು ಅನ್ನೋದು ಇದರಲ್ಲಿ ತೋರಿಸಿದ್ದಾರೆ. ಅಂದರೆ ಕೆಟ್ಟ ಕೆಲಸಕ್ಕೆ ಹೆಂಗೆ ಯೂಸ್ ಮಾಡ್ಕೋಬಾರ್ದು ಅನ್ನೋದು ಇದರಲ್ಲಿ ಮೂವಿಲಿದೆ. ಒಳ್ಳೆ ಮೂವಿ, ಎಲ್ಲರೂ ಬಂದು ಈ ಮೂವಿ ನೋಡಲೇಬೇಕು. ಬ್ಲಾಕ್ ಬೂಸ್ಟರ್ ಮೂವಿ ಆಗೋ ಥರ ಇದೆ, ಚೆನ್ನಾಗಿದೆ ಮೂವಿ, ಎಲ್ಲರೂ ಬರಲೇಬೇಕು. ಪುಷ್ಪ ಅಲ್ಲ, ಕನ್ನಡದ ಪುಷ್ಪ. ಬೇರೆ ಸಿನಿಮಾನ, ಹಿಂದಿ ಸಿನಿಮಾ ಯಾರೋ ಇನ್ಸ್ಟಾಗ್ರಾಮಲ್ಲಿ ನೋಡಿದೆ, ಕಣ್ಣೀರಾಗಿ ನೋಡಿದೆ, ಸಾಯೋ ಥರ ಸಿನಿಮಾ ಅಂತಿರಲ್ಲ, ಇದೇ ಸಿನಿಮಾನ ಕನ್ನಡದಲ್ಲಿ ಬಂದು ನೋಡಿ. ಕನ್ನಡ ಸಿನಿಮಾ ರಿಲೀಸ್ ಆಗಿದೆ, ಕಂಟೆಂಟ್ ಚೆನ್ನಾಗಿದೆ. ಯಾವ ರೀತಿಯ ಪ್ರಮೋಷನ್ ಬೇಕಾಗಿಲ್ಲ. ಮೇನ್ಲಿ ಈ ಸಿನಿಮಾಗೆ ಬ್ಯಾಕ್ ಗ್ರೌಂಡ್ ಇರೋದು ಯಾರು ಹೇಳಿ? ಬ್ಯಾಕ್ ಸಪೋರ್ಟು ಕನ್ನಡದ ರಾಕಿ ಬಾಯ್, ಆಯ್ತಾ? ಕನ್ನಡದ ರಾಕಿ ಬಾಯ್. ಇಡೀ ಕನ್ನಡ ಚಿತ್ರರಂಗ ತಿರುಗಿ ನೋಡ್ದಂಗೆ ಮಾಡಿದ್ದು ಯಾರು? ಒನ್ ಅಂಡ್ ಒನ್ಲಿ ರಾಕಿ ಬಾಯ್. ಅವರು ಮೊಗ್ಗಿನ ಮನಸ್ಸಿಂದ ಹಿಡಿದು ದಿಲ್ KGF ಟಾಕ್ಸಿಕ್ ವರ್ಗು ಕನ್ನಡ ಇಂಡಸ್ಟ್ರಿ ಅಲ್ಲಾಡ್ಸಿದ್ದು ಒನ್ ಅಂಡ್ ಒನ್ಲಿ ರಾಕಿ ಬಾಯ್. ಅವರ ತಾಯಿ ಸಿನಿಮಾ ಮಾಡಿದಾರೆ, ನಮ್ಮ ಕನ್ನಡದ ಹೆಮ್ಮೆ. ಕಾಲಿನ ಹೇಳ್ತೀನಿ, ನಾನು ಒಬ್ಬ ಒಕ್ಕಲಿಗಾಗಿ, ಒಬ್ಬ ಗೌಡಾಗಿ ಹೇಳ್ತಾ ಇದ್ದೀನಿ, ನಮ್ಮ ಕನ್ನಡ ಸಿನಿಮಾ ನೆಕ್ಸ್ಟ್ ಲೆವೆಲ್ ಹೋಗುತ್ತೆ, ಆಯ್ತಾ? ನೀವು ಮೀಡಿಯಾದವರು ಆಗಲಿ, ಇನ್ಸ್ಟಾಗ್ರಾಮ್ ಆಗಲಿ, ಈ ಸೌಜನ್ಯ ಕೇಸು ಒಂದು ಹೆಣ್ಮಗು ನಮ್ಗೆ ಗೊತ್ತು, ನಮ್ಮ ಭಾರತದಲ್ಲಿ ನ್ಯಾಯ ಅಂತೂ ಸಿಗಲ್ಲ. ಈ ಥರ ಪ್ರತಿಯೊಂದು ದೇಶದಲ್ಲೂ ಆಗ್ತದೆ ರೇಪ್ಗಳು, ಯಾರು ನ್ಯಾಯ ಸಿಗಲ್ಲ. ಧರ್ಮಸ್ಥಳ ಕೇಸ್ ಕೂಡ ಒಂದು ಕಡೆ ಹೋಗುತ್ತೆ. ಪ್ರಥಮರು ಕೂಡ ಒಂದಿನ ಆಗ್ಬಿಟ್ಟು ನಮ್ಮ ಶೂಟಿಂಗ್ ಇದೆ ಬ್ಯುಸಿ ಆಗ್ತಾರೆ. ನೀವೇನೋ ಮಾಡ್ಕೊಳ್ಳಿ. ಈ ಸಿನಿಮಾ ರಿಲೀಸ್ ಆಗಿದೆ, ಜಾಸ್ತಿ ಜೋಶ್ ಆಗ್ಬಿಟ್ಟು ನಿಮ್ಗೆ ಬಿಲ್ಡಪ್ ಕೊಡೋದು ಬೇಡ. ಸಿನಿಮಾ ಚೆನ್ನಾಗಿದೆ, ಬಂದು ನೋಡಿ. ಆಗಸ್ಟ್ 1 ತಾರೀಕು ರಿಲೀಸ್ ಆಗಿದೆ. ಇದಕ್ಕಿಂತ ಮುಂಚೆ ಸೂಸಂಸು ಏನು ಗೆಲ್ಸಿದ್ರು ಆ ಸಿನಿಮಾ ಹಂಗೆ ಗೆಲ್ಸಿ. ಯಾಕಂದ್ರೆ ನಮ್ಮ ಕನ್ನಡದವರು ಒಂದು ಕನ್ನಡ ಸಿನಿಮಾ ಅಂತ ನೋಡಿ ಅಂತ ಹೇಳ್ತಾ ಮಾತು ಮುಗಿಸ್ತೀನಿ. ಜೈ ರಾಕಿ ಬಾಯ್, ಜೈ ಡಿ ಬಾಸ್.